ಮಡಿಕೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೂಚನೆ. ಈಗ ನಿನ್ನೆ ದಿವಸ ಅದು ಮೊದಲು ಏನು ಕ್ರೀಡಾಂಗಣ ಫಿಕ್ಸ್ ಮಾಡಿದ್ರು ಅಲ್ಲಿ ಮಳೆಯಿಂದಾಗಿ ಅಲ್ಲಿ ಭಾಳ ಒದ್ದೆ ಆದ ಕಾರಣ ಅಲ್ಲಿ ನಿನ್ನೆ ರನ್ನಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಎರಡೂ ಚೆಕ್ಕನ್ನು ಮಾಡಿದರು. ಆದರೆ ಫಸ್ಟ್ ಗ್ರೂಪ್ನಲ್ಲಿ 3 ಜನ ಮಾತ್ರ ಆಯ್ಕೆ ಆದರು. ಅದು 6 ನಿಮಿಷ ಮೇಲೆ ಟೈಮ್ ತೊಗೊಂಡು. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ನಲ್ಲಿ ಸಹಿತ ಯಾವ ಅಭ್ಯರ್ಥಿನೂ ಆಯ್ಕೆ ಆಗಲಿಲ್ಲ. ಅಲ್ಲಿ ಮಳೆಯಿಂದಾಗಿ ಅಲ್ಲಿ ಪೂರ್ಣ ಒದ್ದೆ ಆಗಿರುವುದರಿಂದ ಗ್ರೌಂಡು ಓಡಲಿಕ್ಕೆ ಅಭ್ಯರ್ಥಿಗಳಿಗೆ ತೊಂದರೆ ಆದ ಕಾರಣ ಗ್ರೌಂಡನ್ನು ಬದಲಾವಣೆ ಮಾಡಲಿಕ್ಕೆ ಈಗ ಆರ್ಮಿಯವರು ಈಗ ಮುಂಜಾನೆ ತಯಾರಿ ಮಾಡ್ತಾಯಿದ್ದಾರೆ. ಅದು ಸೈಟ್ ಟ್ರೂಪ್ ಹಾಕಿ ಸ್ಟೇಡಿಯಂ ಅಂತಕ್ಕಂಥ ಸ್ಟೇಡಿಯಂದಲ್ಲಿ ತಯಾರಿಯನ್ನು ಮಾಡ್ತಾಯಿದ್ದಾರೆ ಆರ್ಮಿಯವರು. ಇಲ್ಲಿ ನೋಡಬೇಕು ರನ್ನಿಂಗ ಯಾವ ರೀತಿ ಬಿಡ್ತಾರೆ ಏನು ಮಾಡ್ತಾರೆ ನೋಡಬೇಕು, ಅವ್ರು ವಿಚಾರ ಮಾಡ್ತಾಯಿದ್ದಾರೆ. ಇಲ್ಲಿ ಚೌಕದ ಇದು ಗ್ರೌಂಡು ಅಂದರೆ ಹಾಕಿ ಸ್ಟೇಡಿಯಂ ಐತಿದು. ಇಲ್ಲಿ ರನ್ನಿಂಗ್ ಬಿಡಲಿಕ್ಕೆ ಒಳ್ಳೆಯ ಅವಕಾಶದ ಇಲ್ಲ ಅಂತಲ್ಲ, ಆದರೆ ಸೈಜ್ 400 ಮೀಟ್ರ್ ಐತೋ ಇಲ್ಲೋ, ಆಮೇಲೆ ಯಾವ ರೀತಿ ಬಿಡ್ತಾರೆ ನೋಡಬೇಕು. ಯಾಕಂದರೆ ಇವತ್ತು ನಿನ್ನೆ ಮಳೆಯಿಂದಾಗಿ ಅಲ್ಲಿ ಸಕ್ಸಸ್ ಆಗಲಿಲ್ಲ. ಆದ ಕಾರಣ ಗ್ರೌಂಡನ್ನು ಚೇಂಜ್ ಮಾಡಿಕೊಂಡು ಈಗ ರ್ಯಾಲಿಯನ್ನು ನಡೆಸುವ ವಿಚಾರದಲ್ಲಿದ್ದಾರೆ. ಇವತ್ತು ಗ್ರೌಂಡ್ ಮೈದಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ, ಎಲ್ಲ ಮೈದಾನವನ್ನು ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಅಂದರೆ ಟ್ರ್ಯಾಕ್ ನೋಡಬೇಕು. ಒಟ್ಟು 1600 ಮೀಟ್ರ್ ಟ್ರ್ಯಾಕ್ ಬರಬೇಕು ಅವರಿಗೆ. ಒಟ್ಟು 1600 ಬರಬೇಕಾದ್ರೆ 400 ಮೀಟ್ರ್ ಟ್ರ್ಯಾಕ್ ಅದು ಅಥವಾ ಎಷ್ಟು ಅದ ನೋಡಿಕೊಂಡು ಅದರ ಮೇಲೆ ತಯಾರಿಯನ್ನು ನಡೆಸಿದ್ದಾರೆ. ಇದು ಮಡಿಕೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಇವತ್ತು 2ನೇ ದಿನದ್ದು. ಇದು ಬೆಂಗಳೂರು EROದಿಂದ ನಡೆಯತಕ್ಕಂಥ ಆರ್ಮಿ ರ್ಯಾಲಿ. ಅಭ್ಯರ್ಥಿಗಳೇ, ಈಗಾಗಲೇ ನಿನ್ನೆ ದಿವಸ ನೋಡಿದರೆ ನೀವೆಲ್ಲ ಮಳೆ ಭಾಳ ಜೋರಾಗಿ ಅಲ್ಲಿ ಮೈದಾನದಲ್ಲಿ ರನ್ನಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಆದರೆ ಮಾಡ್ಬೋದು, ಆದರೆ ನೋಡಬೇಕು ಈಗ ಆರ್ಮಿಯವರು ಮೈದಾನವನ್ನು ರೆಡಿ ಮಾಡ್ತಾಯಿದ್ದಾರೆ, ಸೈಜ್ ಮಾಪ್ ಮಾಡ್ತಾಯಿದ್ದಾರೆ, ಎಲ್ಲ ರೀತಿ ಚೆಕ್ ಮಾಡಿಕೊಂಡು ನೋಡಿದ್ಕೊಳ್ತಾ ಇದ್ದಾರೆ. ಆಮೇಲೆ ಇದು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗ್ತದೆ. ದೂರ ಆಗೋದ್ರಿಂದ KSRT ಬಸ್ನವ್ರಿಗೆ ಹೇಳಿ ಅಲ್ಲಿಂದ ಅಭ್ಯರ್ಥಿಗಳು ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಬರ್ತಾಯಿದೆ. ಇನ್ನೂ ನಿಖರವಾಗಿ ಗೊತ್ತಿಲ್ಲ, ನೋಡಬೇಕು. ಪ್ರಾರಂಭ ಆದಮೇಲೆ ಗೊತ್ತಾಗ್ತದೆ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ. ಫಸ್ಟ್ ಗ್ರೂಪು ಆಮೇಲೆ ಸೆಕೆಂಡ್ ಗ್ರೂಪು ವಿದ್ಯಾರ್ಥಿಗಳು ಕುಣಿಸ್ಲಿಕ್ಕೆ ಎಲ್ಲಿ ಅವಕಾಶ ಅದ, ಆಮೇಲೆ ಮೆಡಿಕಲ್ ಎಲ್ಲಿ ಚೆಕ್ ಮಾಡೋಕ್ಕೆ ಅನುಕೂಲ ಅದ, ಆಮೇಲೆ ಮೊದಲಿದ್ದ ಗ್ರೌಂಡ್ದಲ್ಲಿ ಮೆಡಿಕಲ್ ಚೆಕ್ ಮಾಡಬೇಕು ಅಥವಾ ಇಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ವಿಚಾರ ಮಾಡಿ ನೋಡ್ತಾ ಇದ್ದಾರೆ. ಯಾಕಂದರೆ ಸಡನ್ಲಿ ಮೈದಾನವನ್ನು ಚೇಂಜ್ ಮಾಡಿದಾಗ ಸ್ವಲ್ಪ ತೊಂದರೆ ಆಗ್ತದೆ. ಆದರೂ ಸಹಿತ ಎಲ್ಲಿ ಬಿಟ್ಟರೆ ಸರಿ ಆಗ್ತದೆ ಅಂತಕ್ಕಂಥ ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಕಂಟಿನ್ಯೂ ಮಳೆ ಇರುವುದರಿಂದ ಆರ್ಮಿ ರ್ಯಾಲಿಯನ್ನು ನಡೆಸೋದು ಸ್ವಲ್ಪ ಕಷ್ಟ ಆಗಿದೆ. ಅದರ ಸಲುವಾಗಿ ಈ ಮೈದಾನವನ್ನು ಆಯ್ಕೆ ಮಾಡ್ಕೊಂಡಾರೆ. ಇದು ಸೈಟ್ ಟ್ರೂಪ್ ಹಾಕಿ ಸ್ಟೇಡಿಯಂ ಅಂತೇಳಿ ಇದಕ್ಕೆ ಕರೀತಾರೆ. ಇದು ಹಾಕಿ ಸ್ಟೇಡಿಯಂ. ಇದು ಚೆನ್ನಾಗಿದೆ, ಮೈದಾನ ಚೆನ್ನಾಗಿದೆ. ಅದರ ಟ್ರ್ಯಾಕು ರೌಂಡ್ ಟ್ರ್ಯಾಕ್ ಬರೋದಿಲ್ಲ, ಇಲ್ಲಿ ಚೌಕದ. ಆಮೇಲೆ ಅವ್ರು ಯಾವ ರೀತಿ ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.